ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಈಗ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿರೋದು. ಆದರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಹಾಗಾದ್ರೆ ಸಂತ್ರಸ್ತೆ ಸಿಕ್ಕಿದ್ದೆಲ್ಲಿ, ಹೇಗಿತ್ತು ಆ ಕಾರ್ಯಾಚರಣೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆ ರಕ್ಷಣೆ. ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ. ಹಾಗಾದ್ರೆ ತೋಟದ ಮನೆಯಲ್ಲಿ ನಡೆದಿದ್ದೇನು? ಸರ್, ಲೇಡೀಸ್ ಬಂದಿದ್ರು, ಇಲ್ಲೇ ಮೊಟ್ಟಗಿರ್ಕೊ 5ವರೆಗೆ ಇದ್ದಿ. ತೋಟದ ಮನೆಯಿಂದ ಗ್ರೌಂಡ್ ರಿಪೋರ್ಟ್. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆಯನ್ನು ಕೂಡ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಆ ಮಹಿಳೆಯನ್ನು ಈಗ SIT ಪೊಲೀಸರು ರಕ್ಷಣೆಯನ್ನು ಮಾಡಿದ್ರು. ಆ ಮಹಿಳೆ ಇದ್ದಂಥ ಸ್ಥಳದಲ್ಲಿ ನಾವಿದ್ದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ SIT ಅಧಿಕಾರಿಗಳು ರೋಚಕವಾದ ಕಾರ್ಯಾಚರಣೆ ನಡೆಸಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಏಪ್ರಿಲ್ 29ರಂದು ತನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಮಗ KR ಠಾಣೆಗೆ ದೂರನ್ನ ದಾಖಲಿಸಿದ್ದ. ತಕ್ಷಣ ಎಚ್ಚೆತ್ತ ಪೊಲೀಸ್ ಪಡೆ ಸಂತ್ರಸ್ತೆಯ ಜಾಡು ಹಿಡಿದು ಹೋಗಿದ್ದು ರೇವಣ್ಣರ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ. ನಿನ್ನೆ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ತೋಟದಲ್ಲಿದ್ದ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಹುಣಸೂರು ತಾಲೂಕಿನ ಕಾಳೆಹಳ್ಳಿಯಲ್ಲಿರುವ 25 ಎಕರೆ ಪ್ರದೇಶದ ತೋಟಕ್ಕೆ ಪೊಲೀಸರು ದಿಢೀರಂತ ಭೇಟಿ ಕೊಟ್ಟು ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಬಳಿಕ ರೇವಣ್ಣ ಆಪ್ತನ ತೋಟದ ಮನೆ ಕೆಲಸಗಾರರಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಎಷ್ಟು ಜನ ಪೊಲೀಸ್ನವರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕೊಂಡು ನನಗೆ ವಾಡ್ದು ಮಾಡಿಬಿಟ್ರು. ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಸರ್, ಲೇಡೀಸ್ ಬಂದಿದ್ರು, ಎಲ್ಲೇ ಹೊಂಟೋಗಿರ್ಬೇಕು 5ವರೆಗೆ ಇದ್ದಿ. ಇನ್ನು ರಿಪಬ್ಲಿಕ್ ಕನ್ನಡ ರೇವಣ್ಣನ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟು ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಈ ವೇಳೆ ಕೆಲಸಗಾರರನ್ನ ಮಾತನಾಡಿಸಿದಾಗ ಸ್ಫೋಟಕ ವಿಚಾರ ಬಯಲಾಗಿದೆ. ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ ನಮ್ಗೆ. ಅದು ಯಾವಾಗ ಕರ್ಕೊಂಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ಲೆಲ್ಲ ಕಾಂಡಿ. ದೊಡ್ಡವರು ಮಾಡಿದ ತಪ್ಪಿಗೆ ನಮ್ಗ್ಯಾಕೆ ಶಿಕ್ಷೆ ಸರ್ ಅಂತ ತೋಟದ ಮನೆಯ ಕೆಲಸಗಾರರು ಅಳಲನ್ನ ತೋಡ್ಕೊಂಡಿದ್ದಾರೆ. SIT ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಪ್ರಕರಣ ಯಾವ ರೀತಿ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲವೇ ಹೊತ್ತಿನಲ್ಲಿ ಎಚ್.ಡಿ. ರೇವಣ್ಣನವರನ್ನ SIT ಅಧಿಕಾರಿಗಳು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮೊದಲು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅದಾದ ನಂತರ ಅವರನ್ನು ಕೋರಮಂಗಲದ ನ್ಯಾಯಾಧೀಶರ ಮನೆ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಅವರನ್ನು SIT ಅಧಿಕಾರಿಗಳ ಕಸ್ಟಡಿಯೋ ಅನ್ನೋದು ಆನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ SIT ಅಧಿಕಾರಿಗಳು ಎಚ್.ಡಿ. ರೇವಣ್ಣ ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಬೌರಿಂಗ್ ಆಸ್ಪತ್ರೆ ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ವಿಚಾರಣೆ ಮಾಡಿದ್ರು ಎಚ್.ಡಿ. ರೇವಣ್ಣ ಅವರನ್ನು. ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅದಕ್ಕೂ ಮುಂಚೆ ಮೆಡಿಕಲ್ ಮಾಡೋ ಸಾಧ್ಯತೆ ಇದೆ. ಅವ್ರನ್ನ ಆನಂತರ ಕರ್ಕೊಂಡು ಹೋಗ್ತಾರೆ ನ್ಯಾಯಾಧೀಶರ ಮನೆಗೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಒಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡು ಅವರ ಬಂಧನಕ್ಕಾಗಿ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ನಡುವೆ ರೇವಣ್ಣ ಅವರ ಬಂಧನ ಆಗಿದೆ. ಹೀಗೆಲ್ಲ ಇರುವಾಗ ಸದ್ಯಕ್ಕೆ ಭಾರಿ ಕುತೂಹಲ ಇದೆ. ನನ್ನ ಜೊತೆಲಿ ನಮ್ಮ ಸೀನಿಯರ್ ಕಲೀಗ್ ಮತ್ತು ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಅವರಿದ್ದಾರೆ. ಸುನಿಲ್ ಧರ್ಮಸ್ಥಳ, ಸದ್ಯಕ್ಕೊಂದು ಭಾರಿ ಕುತೂಹಲ ಇದೆ. ಈಗ ನೇರವಾಗಿ ಬೌರಿಂಗ್ ಆಸ್ಪತ್ರೆಯೋ ಅಥವಾ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೋ, ಏನೇನು ಸಾಧ್ಯತೆಗಳಿದ್ದಾವೆ ಸುನಿಲ್? ಎಸ್ ರಂಜಿತ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಎಚ್.ಡಿ. ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಲ್ಲೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದರಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಇರುವಂಥದ್ದು ಅಂದರೆ ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಾಗಿ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಓಪನ್ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜಡ್ಜ್ ನಿವಾಸಕ್ಕೆ ಅವನು ಹಾಜರುಪಡಿಸಲಾಗುತ್ತೆ. ಅದಕ್ಕೋಸ್ಕರ ನ್ಯಾಷನಲ್ ಗೇಮ್ಸ್ ವಿಲೇಜ್ ಬಳಿ ಇರುವಂತಹ ನ್ಯಾಯಾಧೀಶನ ನಿವಾಸದ ಬಳಿ ಕೂಡ ಪೊಲೀಸರು ಹೆಚ್ಚಿನ ಒಂದು ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ಅಧಿಕಾರಿಗಳು SIT
ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೂ ಮೊದಲು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ತಯಾರು ಮಾಡ್ಕೋಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯಲ್ಲಿ ಈಗ SIT ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಟೈಮಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರುವಂತಹ ಕಾರಣಗಳು ಮತ್ತು ಅವ್ರನ್ನ ಮತ್ತೆ ಆ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಏನೇನು ರೀಸನ್ಸ್, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಕಸ್ಟಡಿ ಕೊಡಬೇಕು ಅನ್ನುವಂಥದ್ದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಎಲ್ಲ ವಿವರಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಇಡಲಿದ್ದಾರೆ. ಅದಾದ ಬಳಿಕ ಇವತ್ತಿನ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೋಡೋದಿದ್ರೆ ಬಹುತೇಕ HD ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ನ್ಯಾಯಾಧೀಶರ ನಿವಾಸದಿಂದ ನೇರವಾಗಿ ಒಂದು ವೇಳೆ ನ್ಯಾಯಾಧೀಶರು ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೇ ಆದಲ್ಲಿ ಪರಪ್ಪನಗರ ಜೈಲಿಗೆ ಕೊಂಡೊಯ್ದು ಅಲ್ಲಿ ಬಿಡಲಿದ್ದಾರೆ. ಅದಾದ ಬಳಿಕ ನಾಳೆ ಬೆಳಿಗ್ಗೆ ಓಪನ್ ಕೋರ್ಟ್ನಲ್ಲಿ ಮತ್ತೆ HD ರೇವಣ್ಣ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಹೆಚ್ಚಿನ ವಿಚಾರಣೆಗೋಸ್ಕರ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ರಂಜಿತ್, ಥ್ಯಾಂಕ್ ಯು ಸುನಿಲ್ ಧರ್ಮಸ್ಥಳ ಮೇಲೆ ಮಾಹಿತಿಗಾಗಿ. ಸದ್ಯಕ್ಕಂತೂ ನೋಡಿ, ಇವತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟರೆ